ಹಾಯ್ ಫ್ರೆಂಡ್ಸ್, ಇವತ್ತು ಯಾವ್ದು ರೆಸಿಪಿ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹಾಗಾದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಚಿಕನ್ ಅಥವಾ ಮಟನ್ ಸ್ಟೈಲ್ ಅಲ್ಲೇ ಎಗ್ ಅನ್ನ ಮಾಡಬಹುದು. ಅದ ಹೇಗಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಈ ಗ್ರೇವಿಯನ್ನ ಮಾಡೋಕೆ ಏನೆಲ್ಲ ಬೆಳೆಸ್ತಾ ಇದೀನಿ ಅಂತ ನೋಡೋಣವಾ? ಚಕ್ಕೆ, ಲವಂಗ, 2 ಸ್ಪೂನ್ ಧನಿಯಾ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ದೊಡ್ಡ ಬೌಲ್ ಅಷ್ಟು ಹಸಿ ಕೊಬ್ಬರಿಯನ್ನು ತಗೊಳ್ಳಿ. ಶುಂಠಿ ಹಾಗೆ ಬೆಳ್ಳುಳ್ಳಿ, ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ. ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿಗೆ ರುಬ್ಬೇಕಾದ್ರೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ ಗ್ರೇವಿ. ನೋಡಿ, ನಾನು ಚಕ್ಕೆ ಲವಂಗ ಹಾಕ್ಬಿಟ್ಟು ಹಾಗೆ ಧನಿಯನ್ನು ಸಹ ಸೇರಿಸ್ಬಿಟ್ಟು ಮೊದಲಿಗೆ ರುಬ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಬೆಳ್ಳುಳ್ಳಿ ಮತ್ತೆ ಅಲ್ಲವನ್ನು ಸಹ ಇಲ್ಲಿ ಸೇರಿಸ್ಕೊಂಡು ನೋಡಿ, ಕೊಬ್ಬರಿ ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಸಹ ಒಂದೆರಡು ರೌಂಡ್ ಆದಮೇಲೆ ಸೊ ನೋಡಿ, ಟೊಮೊಟೊ ಹಾಗೆ ಕೊತ್ತಂಬರಿ ಸಹ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಈಗ ಇದಾಗಿದೆ. ಈ ತರ ನುಣ್ಣಗೆ ರುಬ್ಕೊಳ್ಳಿ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವು, ಕಟ್ಟಷ್ಟು ಚಿಕ್ಕೆ ಸೊಪ್ಪು, ಸ್ವಲ್ಪ ಉಪ್ಪು, ಅರಿಶಿಣ, ಸ್ವಲ್ಪ ಖಾರ, ಈರುಳ್ಳಿ, ಮೆಂತ್ಯ ಸೊಪ್ಪು, 8 ಮೊಟ್ಟೆಗಳನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. 1 ಸ್ಪೂನ್ ಸಹ ಇಲ್ಲಿ ನಮಗೆ ಬೇಕು. ಪಕ್ಕದಲ್ಲಿ ಇಟ್ಕೊಳ್ಳಿ. ಸರ್ ನೋಡಿ, ಇದು ನಾನು ರುಬ್ಬಿರುವಂತಹ ಮಸಾಲೆ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿದ್ರೆ ಹಾಕೊಳ್ಳಿ, ಫ್ರೆಶ್ ಆಗಿದ್ರೆ. ಸೊ ನಾನು ಡ್ರೈ ಆಗಿರೋದೇ ಇತ್ತು ಮನೆಯಲ್ಲಿ, ಸೊ ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ. ನಂತರ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಈ ಸೊಪ್ಪನ್ನೆಲ್ಲ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಈ ತರ ಆಗುತ್ತೆ. ರೋಸ್ಟ್ ಮಾಡೋದೆಲ್ಲ ಸ್ಕಿಪ್ ಮಾಡಿದ್ದೀನಿ, ಹಾಗಾಗಿ ಕಾಣಿಸ್ತಾ ಇಲ್ಲ ನಿಮಗೆ. 2 ಚಮಚದಷ್ಟು ಇಲ್ಲಿ ಖಾರ ಇದೆ. ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಅರಿಶಿಣ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಸೊ ನೋಡಿ, ಹೀಗೆ. ಈಗ ಮಸಾಲೆ ಹಾಕೋಣ. ಮಸಾಲೆ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಎಷ್ಟು ಬೇಕು ನಿಮಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರಲಿ. ಒಂದು ಮುಚ್ಚಳವನ್ನು ಮುಚ್ಚಿ ಹೀಗೆ ಬಿಟ್ಬಿಡಿ. ನೋಡಿ, ಈಗ ಕುದಿತಾ ಇದೆ. ಸ್ವಲ್ಪ ನೀರು ಬೇಕಾದ್ರೆ ನೀವು ಇಲ್ಲಿ ಹಾಕೋಬಹುದು, ಇಲ್ಲವಾದ್ರೆ ಹಾಗೆ ಬಿಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಈ ತರ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಮೊಟ್ಟೆ ತೋರಿಸ್ತಾ ಇದ್ದೀನಿ ನಿಮಗೆ. ಮೊಟ್ಟೆಯ ಮಧ್ಯಭಾಗದಲ್ಲಿ ನಾವು ಸ್ಪೂನಿಂದ ಅಥವಾ ಚಾಕುವಿನಿಂದ ಹೊಡಿಬೇಕು ಫ್ರೆಂಡ್ಸ್. ಹೀಗೆ ನೋಡಿ, 2 ಕೈಯಿಂದ ಮಾಡುವಂಥದ್ದು. ನಿಮಗೆ ಒಂದು ಕೈಯಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಈ ತರ ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಅತಿಯಾದ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡುವಂಥದ್ದು. ನಮ್ಮ ಪಾತ್ರೆ ಏನಿದೆ, ಆ ಪಾತ್ರೆಯ ಸುತ್ತಲೂ ನಾವು ಒಂದೊಂದು ಎಗ್ಗನ್ನ ಅದೇ ರೀತಿಯಲ್ಲಿ ಹಾಕಬೇಕು. ಹಾಕಿ ಮುಚ್ಚಳವನ್ನು ಮುಚ್ಚಿಡಿ. ಕಡಿಮೆ ಉರಿಯಲ್ಲಿ ಇದನ್ನ ಹೀಗೆ ಬಿಡಿ, ಒಂದು 10 ರಿಂದ 15 ನಿಮಿಷ. ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಒಂದರ ನಂತರ ಇನ್ನೊಂದು ಎಗ್ಗನ್ನ ಬಿಡಬೇಕು. ಇದು ಫೈನಲ್ ಆಗಿ ಕಾಣಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮಗೆ ಮತ್ತೆ ಸಿಗ್ತೇನೆ. ಹೀಗೆ ವಿಡಿಯೋ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.